ತುಂಬಾ ಈಸಿಯಾಗಿ ಇನ್ಸ್ಟಂಟ್ ರವೆ ದೋಸೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಇದನ್ನು ರಾತ್ರಿ ಎಲ್ಲ ನೆನೆಸಿಡೋ ಅವಶ್ಯಕತೆ ಇಲ್ಲ. ಫಸ್ಟು ಒಂದು ಮಿಕ್ಸಿ ಜಾರ್ಗೆ 1 ಕಪ್ಪಷ್ಟು ರವೆ ತೊಗೊಳ್ತಾ ಇದ್ದೀನಿ. ಆಮೇಲೆ ಅದಕ್ಕೆ 1 ಈರುಳ್ಳಿ ಮತ್ತು ಟೊಮೆಟೊ, ಹಸಿಮೆಣಸಿನ್ಕಾಯಿ, ಆ್ಯಂಡ್ 1 ಕಪ್ಪಷ್ಟು ಹುಳಿ ಮೊಸರು ತೊಗೊಳ್ಳಿ. 2 ಬೆಳ್ಳುಳ್ಳಿ ಹೆಸರು ತೊಗೊತಾ ಇದ್ದೀನಿ ಮತ್ತು ಖಾರದ ಪುಡಿ. ಇದಿಷ್ಟು ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು. ಡೈಲಿ ಒಂದೇ ರೀತಿ ಟಿಫನ್ ಬೋರ್ ಆಗಿದ್ದರೆ ಇದನ್ನು ಟ್ರೈ ಮಾಡ್ಬೋದು. ಸೊ ಈಗ ಈ ಹದದಲ್ಲಿದ್ದರೆ ಸಾಕಾಗುತ್ತೆ. ಇದನ್ನು 10 ಮಿನಿಟ್ಸ್ ನೆನೆಸಿದ್ರೆ ಸಾಕು. ಇಲ್ಲ ಹಾಗೆ ಇನ್ಸ್ಟೆಂಟಾಗಿ ಮಾಡ್ಕೊತೀನಿ ಅಂದರೂ ನಡೆಯುತ್ತೆ, ಬರುತ್ತೆ ದೋಸೆ. ತುಂಬಾ ಟೇಸ್ಟಿಯಾಗಿರುತ್ತೆ ಈ ದೋಸೆ. ಸೊ ಲಾಸ್ಟಲ್ಲಿ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಸೋಡಾ ಬೇಕಿದ್ದರೆ ಹಾಕ್ಕೊಳ್ಳಿ, ಬಟ್ ನಾನಿಲ್ಲಿ ಹಾಕಿಲ್ಲ, ಹಾಗೆ ಮಾಡ್ತಿದ್ದೀನಿ. ಸೊ ಈಗ ತವ ಕಾದಿದೆ, ಅದಕ್ಕೆ ಈರುಳ್ಳಿಯಿಂದ ಎಣ್ಣೆನ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಈರುಳ್ಳಿ ಯಾಕೆ ಯೂಸ್ ಮಾಡ್ತೀನಿ ಅಂದರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಈರುಳ್ಳಿದು, ಅದಕ್ಕೋಸ್ಕರ ಯೂಸ್ ಮಾಡ್ತಾಯಿದ್ದೀನಿ. ಸೊ ಈಗ ಹಿಟ್ಟಾಕಿ ಸ್ಪ್ರೆಡ್ ಮಾಡಿದ್ರೆ ನಾರ್ಮಲ್ ಅಗಲ ದೋಸೆ ತೆಳ್ಳಗಿರೋ ದೋಸೆ ಆಗುತ್ತೆ. ಬಟ್ ನಾನು ಬ್ರೆಡ್ ದೋಸೆ ಥರ ಬೇಕು ಅಂತ ಹಾಗೆ ಹಾಕಿ ಬಿಡ್ತಾಯಿದ್ದೀನಿ, ಸ್ಪ್ರೆಡ್ ಮಾಡ್ತಿಲ್ಲ ಅದನ್ನು. ಇದನ್ನು ನಾವು ಗರಿ ದೋಸೆನೂ ಮಾಡ್ಕೋಬೋದು, ಈ ಥರ ಬ್ರೆಡ್ ದೋಸೆನೂ ಮಾಡ್ಕೋಬೋದು. ಎರಡೂ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಇದನ್ನು ಹಾಗೆ ಕೂಡ ತಿನ್ಬೋದು, ಚಟ್ನಿ ಜೊತೆ ಕೂಡ ತಿನ್ಬೋದು. ಮಕ್ಕಳ ಲಂಚ್ ಬಾಕ್ಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.